ಪಟೇಲ್ ಅವರ 25 ವರ್ಷಗಳ ಸಾರ್ವಜನಿಕ ಭಾಗವಹಿಸುವಿಕೆಯ ಹಿನ್ನೆಲೆಯಲ್ಲಿ ಪಾಪಗುರು ಅವರು ಸಂಪಾದಿಸಿದ ಹಸಿರು ಹಾವಿಯ ಹೆಜ್ಜೆಗಳು ಇದರ ಬಿಡುಗಡೆಯನ್ನು ಮಾಡಿದ ನಮ್ಮೆಲ್ಲರ ಗೌರವಿತವಾದ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ಹೆಗ್ಡೆ ಸಾಹೇಬರು, ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಮಹಿಮಾ ಪಟೇಲ್ ಅವರೇ, ಈ ಸಂದರ್ಭದಲ್ಲಿ ನಾಯಕೊಂಡದ ಶಾಸಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮುಖ್ಯ ಗಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಎಂ ಅಲ್ಲಯ್ಯ ಅವರು, ಆದರೆ ಅಲ್ಲಯ್ಯ ಅವರು, ಪಾಪಗುರು ಅವರು ಮಾತಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಈ ಪುಸ್ತಕದಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ನನಗೆ ಇಂಥ ಒಂದು ಅವಕಾಶ ಬಂದಿರತಕ್ಕಂಥದ್ದು ಕಳೆದ ವಾರ ನಾನು ಚಿಕ್ಕಮಗಳೂರಿದ್ದೆ. ಮತ್ತು ಎ ಬಸವರಾಜ್ ಅವರು ನನಗೆ ಫೋನ್ ಮಾಡಿ ಹೇಳಿದರು, ಸರ್ ಇಂಥ ಒಂದು ಕೆಲಸ ಇದೆ, ತಾವು ಬರಬೇಕು ದಾವಣಗೆರೆಗೆ ಅಂತ. ನಾನು ಸ್ವಲ್ಪ ಹಿಂಜರಿದೆ. ಆದರೂ ಎ ಬಸವರಾಜ್ ಅವರು ನನ್ನ ವಿದ್ಯಾರ್ಥಿಗಳು. ಅವರು ಬಹಳ ವರ್ಷಗಳ ಹಿಂದೆ, ಸುಮಾರು 2008 ಈ ಸಂದರ್ಭದಲ್ಲಿ ಪಟೇಲ್ ಅವರ ಕುಟುಂಬದ ಬಗ್ಗೆ, ವಿಶೇಷವಾಗಿ ಮಹಿಮಾ ಪಟೇಲ್ ಅವರ ಬಗ್ಗೆ, ವಿಜಯೇಶ್ವರ ಬಗ್ಗೆ ಮಾತಾಡ್ತಿದ್ರು. ಮತ್ತು ನನಗಂತೂ ಆ ಕುಟುಂಬ ಈ ಹಿಂದಿನಿಂದ ಯಾವುದೇ ಸಂಪರ್ಕದಲ್ಲಿ ಇಲ್ಲರೂ ಕೂಡ ಇಂಥ ಒಂದು ಅವಕಾಶ ಕೊಟ್ಟಿದ್ದಾಗ ಸರಿ ಅವ್ರ ಮತ್ತೆ ಹೋಗೋಣ, ಒಂದು ಅಕಾಡೆಮಿಕ್ ವರ್ಕಿಗೆ ಹೋಗೋಣ ಅಂತೇಳಿ ಒಪ್ಕೊಂಡು 3 ದಿವಸಗಳ ಹಿಂದೆ ನನಗೆ ತಾವು ಕಳಿಸಿರ್ತಕ್ಕಂಥ ಪುಸ್ತಕ ಬಂತು. ಅದನ್ನು 3 ದಿವಸ ನಾನು ಓದಿದೆ. ಈ ಕೃತಿಯಲ್ಲಿ 127 ನಮೂದುಗಳಿದ್ದಾವೆ, 388 ಪುಟಗಳಿದ್ದಾವೆ. ಅದರಲ್ಲಿ ಸುಮಾರು 48 ಕಲರ್ ಫೋಟೋಸ್ ಇದ್ದಾವೆ. ಇದರಲ್ಲಿ ಭಾಳ ಜನ ಭಾಗವಹಿಸಿರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಪತ್ರಕರ್ತ ಬಂಧುಗಳು, ಗ್ರಾಮದವರು, ಕುಟುಂಬದವರು ಮತ್ತು ಅವರ ಅಭಿಮಾನಿಗಳು. ಇವನ್ನೆಲ್ಲ ಓದಿದ ಹಾಗೆ ನನಗೆ ಒಂದಷ್ಟು ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಷಯಗಳು ಕೂಡ ನಾನು ಸಿಕ್ಕುವಲ್ಲಿ ಇವರ ಪೂರ್ವಿಕರು, ಅಲ್ಲಿ ಪೂರ್ವಿಕರು ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇದು ನಮ್ಮೆಲ್ಲರ ಕುಟುಂಬದ ಚರಿತ್ರೆಯಲ್ಲಿ ಕೂಡ ಇಂಥ ಘಟನೆಗಳು ಬರಬಹುದು. ತಾರೀಖ 100 ಅಂತಕ್ಕಂತಹ ಒಂದು ಊರು, ಅದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥದ್ದು. ಇವತ್ತು ಹೊಸಪೇಟೆ ನಗರದಲ್ಲಿ ಅದು ಸೇರೋಗಿದೆ. ಅಲ್ಲಿ ಒಂದು 6-7 ತಲೆಮಾರುಗಳ ಹಿಂದೆ ರುದ್ರಣ ಗೌಡ ಅಂತಕ್ಕಂತಹ ಇವರ ಪೂರ್ವಿಕರು ಅಲ್ಲಿ ಶ್ಯಾಮರಾಜರ ಜೊತೆಗೆ ಜಗಳ ಮಾಡಿಕೊಂಡು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಅವರಿಗೆ ಆಗದೇ ಇದ್ದಾಗ ಅವರು 2 ಬಂಡಿಗಳನ್ನು ಇಟ್ಕೊಂಡು ತಮ್ಮ ದೈವ ಕಲ್ಲೇಶ್ವರ ಒಂದು ಬಂಡಿಯಲ್ಲಿ ಮತ್ತು ನನ್ನ ಕುಟುಂಬ ಒಂದು ಬಂಡಿಯಲ್ಲಿ ಹಾಗೆ ಸಾಕ್ತಾ 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 ಈಗ ಯಾವ ಊರಲ್ಲಿ ಇದ್ದಾರೆ, ಶನಿಗಿರಿ ತಾಲೂಕು ಕಾರಿನೂರು, ಆ ಊರಿಗೆ ಬಂದು ವಿಶ್ರಾಂತಿ ಪಡೆಯುವಾಗ ಆ ಬಂಡಿಲಿರ್ತಕ್ಕಂಥ ಕಲ್ಲೇಶ್ವರ ಕೆಳಗೆ ನಿಂತು ಅಂತ ಅದನ್ನು ನೋಡಿದ ಮೇಲೆ ಅವರು ತಪ್ಪಿಸ್ಕೊಂಡು
ನಾವು ಇಲ್ಲೇ ನಿಲ್ಲಬೇಕು ಅಂತಕ್ಕಂಥದ್ದು ಆ ಒಂದು ಪೂರ್ವಿಕರ ಚರಿತ್ರೆಯಲ್ಲಿ ಬರ್ತಾರೆ. ಇದು 6 ತಲೆಮಾರು ಹಿಂದೆ ಅಂದಾಗ ವಿಜಯನಗರ ಸಾಮ್ರಾಜ್ಯ ಪತನ ಆಗಿರಬಹುದು ಮತ್ತು ಮೈಸೂರು ಮಹಾರಾಜ ಅದು ಸ್ಥಾಪನೆ ಆಗಿರಬಹುದು, ಒಡೆಯರ ಸಾಮ್ರಾಜ್ಯ. ಹೀಗಾಗಿ ಯಾವುದೋ ಕಾಲಘಟ್ಟದಲ್ಲಿ ನನಗೆ ಅನ್ನಿಸ್ತದೆ ಇದೇ ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ತನ್ನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ತರ್ಕಗಳು ಕೂಡ ಇದು ಕಾಣ್ತದೆ. ಯಾಕಂದರೆ 12ನೇ ಶತಮಾನದಲ್ಲಿ ಕಾರಿಮೂರದಲ್ಲಿ ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೊಯ್ಸಳರು ದಾನದತ್ತಿ ನೀಡಿರ್ತಕ್ಕಂಥ ಶಾಸನ ಸಿಗ್ತಾ ಇದೆ. ಯಾಕಂದರೆ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ ಮೇಲೆ ಆ ನಂತರದ ಘಟನೆಯಲ್ಲಿ ಇದು ಬರ್ತಾ ಇದೆ. ಅತ್ಯಂತ ಮೊದಲೇ ಆ ಕಾರ್ಯಗಳು ಇತ್ತು ಅಂತಕ್ಕಂಥದ್ದು ಅನಿಸ್ತಾ ಇದೆ. ಆ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ದಾನದತ್ತಿ ಹೊಯ್ಸಳರು ನೀಡಿದ್ರು ಅಂದರೆ ಮೊದಲೇ ಅವು ಉಳಿತು ಅಂತ ಸ್ಪಷ್ಟ ಆಗ್ತದೆ. ಆದರೆ ಈ ಪೂರ್ವಿಕರ ಈ ಒಂದು ಲೇಖನದಲ್ಲಿ ಯಾವ ಊರಲ್ಲಿ ಇವರು ನಿಂತರು ಅದು ಕಾರ್ಯಕ್ರಮ ಆಯಿತು, ನಾವು ಯಾವುದರಿಂದ ಬಂದಿದ್ದೀವಿ ಆ ಊರ ಹೆಸರು ಬಂದರು ಅಂತಕ್ಕಂತಹದ್ದು ಕೂಡ ಇಲ್ಲಿ ಬರ್ತಾ ಇದೆ. ಅದು ಮತ್ತೊಂದು ಸಲ ಪರಾಮರ್ಶೆ ಮಾಡ್ತಕ್ಕಂಥ ಅಗತ್ಯ ಇದೆ. ಸಂಸ್ಥೆ ಶಾಸನ ಒಂಥರ ಹೇಳ್ತಾ ಇದೆ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಟಿಪ್ಪಣಿ ಒಂಥರ ಹೇಳ್ತಾ ಇದೆ. 4-5 ತಲೆಮಾರುಗಳ ಚರಿತ್ರೆ ಇಲ್ಲಿ ಕಾಣ್ತಾ ಇಲ್ಲ. ರುದ್ರಣ್ಣ ಗೌಡರು ಬಿಟ್ಟರೆ ಗೌಡಕಿ ಇತ್ತು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಗಣೇಶ್ ಹೆಡ್ಡಿಗೆ ಗೌಡ ಅಂತಕ್ಕಂಥದ್ದು, ಈ ಎಲ್ಲ ಪದಗಳೇ ಇದಾವೆ. ನಾಯಕ ಅಂತಕ್ಕಂಥದ್ದು, ಒಡೆಯ ಅಂತಕ್ಕಂಥದ್ದು, ಅಥವಾ ಹೆಗ್ಗಡೆ ಅಂತಕ್ಕಂಥದ್ದು, ಪಟೇಲ್ ಅಂತಕ್ಕಂಥದ್ದು, ಪಾಟೀಲ್ ಅಂತಕ್ಕಂಥದ್ದು, ಇವೆಲ್ಲ ಪದಗಳು ಗಣೇಶ್ ಹೆಡ್ಸಿಗೆ ಇರ್ತಕ್ಕಂಥದ್ದು. ಪೂರ್ಣ ಯಜಮಾನಿಕೆ ಅವರಿಗಿತ್ತು ಅಂತ ಅಲ್ಲಿ ಗೌಡಿಕೆ ಇತ್ತು. ಇಲ್ಲಿ ಬಂದಾಗ ಪಟೇಲ್ ಎಲ್ಲರಿಗೂ ಒಂದೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದೊಂದು ಪದಗಳು ಬಂದಿದ್ದಾವೆ. ಹೀಗಾಗಿ ಇಲ್ಲಿ ಇವರ ಪೂರ್ವಜರು ನಾನು ಹೀಗೆ ಇರಬೇಕಾಗಲ್ಲ, ನಾನು ಹೇಗೆ ಅಲ್ಲಿ ಗೌಡನಾಗಿದ್ದೀನೋ ಇಲ್ಲಿ ಕೂಡ ನಾನು ಪಟೇಲ್ಗೆ ಬೇಕು ಅಂಥೇಳಿ 3-4 ದಿವಸ ಮೈಸೂರಿನ ಮಹಾರಾಜರ ಆಸ್ಥಾನದಲ್ಲಿ ನಟವಾದಿಯಾಗಿ ನಿಂತು ಪಟೇಲಿಕೆಯನ್ನು ತೆಗೆದುಕೊಂಡು ಈ ಗ್ರಾಮದಲ್ಲಿ ಮುಂದುವರೆದು ಅಂತಕ್ಕಂಥದ್ದು ಆ ಚರಿತ್ರೆಯಲ್ಲಿ ಬರ್ತಾ ಇದೆ. 40 ಎಕರೆ ಭೂಮಿ ಇತ್ತು, ಸುಮಾರು 300 ಎಕರೆ ಭೂಮಿವರೆಗೆ ವಿಸ್ತಾರ ಇತ್ತು ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಅವರು ಶ್ರಮ ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಆಯಾ ಸಿಸ್ಟಮ್ ಇತ್ತು. ಆಯಾ ಸಿಸ್ಟಮ್ ಅಂದರೆ ಬಾರ್ಟರ್ ಸಿಸ್ಟಮ್ ವಿಶೇಷವಾಗಿತ್ತು. ಬಾರ್ಟರ್ ಸಿಸ್ಟಮಿಂದ ಏನಾಗ್ತಿತ್ತು ಅಂದರೆ ಇಡೀ ವಿಲೇಜ್ ಆಗಿ ಯೂನಿಟ್ ಆಗಿ ಕೆಲಸ ಮಾಡ್ತಿತ್ತು. ಒಂದು ಕುಟುಂಬದ ಹಾಗೆ ಕೆಲಸ ಮಾಡ್ತಿತ್ತು. ವಿಲೇಜ್ ಹೆಡ್ ಒಂದು ಕುಟುಂಬ ಹಾಗೆ ನಿರ್ವಹಿಸ್ತಿದ್ದ ಎಲ್ಲ ತನ್ನ ಕಾರ್ಯಗಳನ್ನು. ಈ ಎಲ್ಲ ಲೇಖನಗಳನ್ನು ನೋಡಿದಾಗ ಕೂಡ ಅದು ನಮ್ಗೆ ಫೀಲಿಂಗ್ ಬರ್ತಾ ಇದೆ, ಇಲ್ಲಿ ಜಾತೀಯತೆ ಕಾಣ್ತಾ ಇಲ್ಲ. ಏನು ವರ್ಕ್ಮ್ಯಾನ್ಶಿಪ್ ಇದೆ ಅದು ತುಂಬ ಕ್ಲೀನಾಗಿ ಮಾಡ್ತಾ ಇದೆ. ಯಾವ್ಯಾವ ಸಮುದಾಯ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದೆ ಮತ್ತು ಇಡೀ ವಿಲೇಜನ್ನು ಸಲ್ತಕ್ಕಂತಹ ಜವಾಬ್ದಾರಿ ಕೂಡ ಆ ಕುಟುಂಬಕ್ಕೆ ಸಂಬಂಧ ಇದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಏನು ಗೊತ್ತಾಗ್ತಾ ಇದೆ ಅಂದರೆ ಆ ಕಾಲಘಟ್ಟದಲ್ಲಿ ಆಯಾ ಸಿಸ್ಟಮ್ ಅಥವಾ ಬದುಕಿದಾರ ಏನು ಅಂತೀವಿ ಆ ಸಿಸ್ಟಮ್ನಲ್ಲಿ ಎಲ್ಲಿ ಕುಟುಂಬ ಆ ಭಾಗದಲ್ಲಿರ್ತಕ್ಕಂತಹ ಆ ಹಳೆಯ ಕಾಲದ ಮೌಲ್ಯಗಳಿಂದ ವಿಶೇಷವಾಗಿ ಪಂಚಾಯಿತಿ ಮಾಡ್ತಕ್ಕಂಥದ್ದು, ಯಾವುದೇ ಮನೆಯಲ್ಲಿ ಯಾವುದೇ ಥರದ್ದು ಸಮಸ್ಯೆಗಳಿದ್ರೆ ಅವುಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು, ಅದು ಆರ್ಥಿಕವಾಗಿರ್ತಕ್ಕಂಥ ವಿಷಯಗಳಿರ್ಬೋದು, ಕೌಟುಂಬಿಕವಾಗಿರ್ತಕ್ಕಂಥ ವಿಷಯಗಳಿರ್ಬೋದು, ಇಂಥ ಬೇರೆ ಬೇರೆ ತರಹದ್ದು ಎಲ್ಲ ವಿಷಯಗಳಿಗೆ ಅದರ ಮುಂದುವರಿಕೆಯಾಗಿ ಇತ್ತೀಚಿನವರೆಗೆ ತೇಜಸ್ವಿಯವರು ಕೂಡ ನಿರ್ವಹಿಸ್ತಕ್ಕಂಥದ್ದು ನಾಡು ಲೇಖನದಲ್ಲಿ ಕಾಣ್ತಾ ಇದೆ. ಇಡೀ ಕುಟುಂಬನೇ ಆ ಥರದ್ದು ಒಂದು ಆ ಬ್ಯಾಕ್ಗ್ರೌಂಡು ಮುಂದುವರಿತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತದೆ. ಒಂದು ಘಟನೆ ಇಲ್ಲಿ ಭಾಳ ವಿಶೇಷ ಅನ್ನಿಸ್ತಾ ಇದೆ. 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಅವ್ರ ಮನೆಯಲ್ಲಿ 3000 ಚೀಲದಷ್ಟು ಧಾನ್ಯ ಇತ್ತು, ಹಗೆ ಇತ್ತು. ಅವಾಗ ಆಗಿನ ಅಧಿಕಾರಿಗಳು ಒಂದು 100-200 ಎಕರೆ 200 ಚೀಲ ಕೊಟ್ಟರು ಸಾಕು ಅಂತಕ್ಕಂಥ ಮನಸ್ಥಿತಿ ಇದ್ದವರು. ಆದರೆ ಗೌಡರಿಗೆ ಹಾಲಪ್ಪ ಅಂತಕ್ಕಂಥವ್ರು ಇವರು ಪೂರ್ವಿಕರು, ಅಂದರೆ ಅಜ್ಜ ನೋಡಿ ಹೆಸರೇ ಆಗಿದೆ ಹಾಲಪ್ಪ. ಹಾಲಿನ ಉತ್ಪನ್ನ ವಿಶೇಷವಾಗಿ ಇತ್ತು. 60 ಎಮ್ಮೆಗಳಿತ್ತು ಅಂತ ಇಲ್ಲಿ ದಾಖಲಾಗಿದೆ. 100 ಕರುಗಳಿತ್ತು, ದನಗಳಿತ್ತು,
12 ಜೋಡಿ ದನಗಳು ಅಂದರೆ ಎತ್ತುಗಳು ಕೃಷಿ ಮಾಡಲಿಕ್ಕೆ. ಅಂದರೆ ಇಡೀ ವಿಲೇಜ್ ಆ್ಯಸ್ ಎ ಹೋಲ್ ಕೃಷಿಗೆ ವಿಶೇಷವಾಗಿರ್ತಕ್ಕಂಥ ಕುಟುಂಬ ಇದೆ. ಅಲ್ಲಿ ಬೆಳೆದು ತುಂಬ ಬೆಳೆದಿತ್ತು. ಆ ಕಾಲದಲ್ಲಿ ಬೇಕಾಗಿತ್ತು ಅಂದಾಗ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ 300 ಚೀಲಗಳ, ಇದು 3000 ಚೀಲ ಜೋಳವನ್ನು ಅವರು ಕೊಟ್ಟಿದ್ರು ಅಂತಕ್ಕಂಥದ್ದು. ಈ ಬಾರ್ಟರ್ ಸಿಸ್ಟಮ್ನಲ್ಲಿ ಇವೆಲ್ಲ ಇದ್ದು ಯಾವಾಗ ಮನೆ ಬಂದು ನೋಡಿ ಒಳಗ ದುಡ್ಡು ಬಂದು ನೋಡ್ರಿ, ಅವಾಗ ಇವೆಲ್ಲವೂ ಕೂಡ ದುಡ್ಡಿನ ಮೂಲಕ ಅಡಿಗೆ ಸ್ಟಾರ್ಟ್ ಮಾಡಿದ್ರೆ ಈ ಸಮಸ್ಯೆ ಶುರುವಾಗಿಲ್ಲ. ಅವಾಗ ಹಾಗಿದ್ದಿಲ್ಲ. ನಾನು ನನ್ನ ದೇವರಿಗೆ ಒಂದು ಕೋಳಿ ನಾನು ಬರಿ ಕೊಡಬೇಕು ಅಂದರೆ ನನ್ನ ಹತ್ರ ಕೋಳಿ ಇಲ್ಲ ಅಂದರೆ ಕುರಿ ಇದ್ದರೆ ನಾನು ಕುರಿ ಕೊಡ್ತಿದ್ದು ಒಂದು ಕೋಳಿ ತೊಗೊಳ್ತಿದ್ದು ಅಷ್ಟೇ. ಅದು ದೊಡ್ಡದು ಸಣ್ಣ ಅಂತಕ್ಕಂಥ ಇದ್ದಿಲ್ಲ. ನನ್ನ ಪರ್ಪಸ್ ಸಾಲ್ವ್ ಮಾಡಲಿಕ್ಕೆ ಏನು ಬೇಕು ಅಷ್ಟೇ ಇಲ್ಲವ. ನನಗೆ ಕೋಳಿ ಮುಖ್ಯ. ಅವ್ರಿಗೆ ಒಂದು ಕುರಿ ಕೊಟ್ಟು ಕೋಳಿ ಕೊಡ್ತಿದ್ದೀವಿ. ಈಗ ನೋಡಿರಿ, ಕುರಿ ಮತ್ತು ಕೋಳಿ ಬೇರೆ ಭಾಳ ವ್ಯತ್ಯಾಸ ಇರ್ತದೆ. ಆದರೆ ಅವಾಗ ಆಗಿರಲಿಲ್ಲ. ನಾನು ಕೈಗಳ ಕಾರ್ಯ ಮಾಡಬೇಕು, ನಾನು ಕುರಿ ಅಷ್ಟೇ ಬೇಕು, ಅಥವಾ ಕೋಳಿ ಅಷ್ಟೇ ಬೇಕು, ಎಮ್ಮೆ ಅಷ್ಟೇ ಬೇಕು, ಅದು ಏನು ಬೇಕೋ ತೊಗೊಳ್ತಿದ್ದೆ, ಇನ್ನೊಂದು ಕಾರ್ಯಕ್ರಮಗಳನ್ನು ಕೊಡ್ತಿದ್ದ. ಈ ಥರದ ವ್ಯವಸ್ಥೆ ಇತ್ತು. ಆ ಊರಲ್ಲಿರ್ತಕ್ಕಂತಹ ಎಲ್ಲ ಸಮುದಾಯಗಳು ಕೂಡ ಏನು ಆರ್ಟಿಸನ್ ಗ್ರೂಪ್ಸ್ ಇರ್ತವೆ, ಅವೆಲ್ಲವೂ ಕೂಡ ಎಲ್ಲರೂ ಸೇವೆ ಮಾಡ್ತಿದ್ರು ಮತ್ತು ಅವರಲ್ಲಿರ್ತಕ್ಕಂತಹ ಆ ಸೇವೆಯನ್ನು ಕೂಡ ಪಡೀತಿದ್ರು. ಈ ಥರದ ಒಂದು ವಾತಾವರಣದಲ್ಲಿ ಈ ಕುಟುಂಬ ಎಮರ್ಜ್ ಆಗಿತ್ತು ಮತ್ತು ಮುಂದೆ ಬಂದು ಅದೇ ದಾರಿಯಲ್ಲಿ ಇವತ್ತಿನವರೆಗೂ ಕೂಡ ತನ್ನ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಬೇರೆ ಬೇರೆ ಲೇಖನದಲ್ಲಿ ರಿಫ್ಲೆಕ್ಷನ್ ಆಗಿದೆ. ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಹಾಲಪ್ಪ ಅವರಿಗೆ 2 ಸಲ ಅವರು ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿಯ ಸಭೆಯ ಸದಸ್ಯರಾಗಿರ್ತಕ್ಕಂಥದ್ದು. ಆಗಲೇ ವಿಲೇಜ್ ಹೆಡ್ ಆಗಿರ್ತಕ್ಕಂಥವ್ರು ಅಡ್ಮಿನಿಸ್ಟ್ರೇಷನ್ದಲ್ಲಿ, ರಾಜಕೀಯದಲ್ಲಿ ಕೂಡ ಅವರು ತನ್ನದೇ ಆದ ಶಾಖನ್ನು ತೋರಿಸಿರ್ತಕ್ಕಂಥದ್ದು ಕಾಣ್ತದೆ. ನಂತರದ ಹಂತದಲ್ಲಿ ಆ ಒಂದು ಪ್ರಭಾವ ಕುಟುಂಬಕ್ಕೆ ಇದ್ದಿದ್ದು, ಜೊತೆಗೆ ದೇಶದ ಸ್ವಾತಂತ್ರ್ಯತೆಯಲ್ಲಿ ಧುಮುಕಿರ್ತಕ್ಕಂಥ ಕುಟುಂಬ ಇದೆ. ದೇಶಾಭಿಮಾನ ತುಂಬ ಇರತಕ್ಕಂತಹ ಅಂಶಗಳು ಲೇಖನಗಳಲ್ಲಿ ಕಾಣ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಜಯೇಶ್ ಪಟೇಲ್ ಸಾಹೇಬರು ಅವರು ಚಳವಳಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಜೈಲಿಗೆ ಹೋಗಿರ್ತಕ್ಕಂತಹ ಘಟನೆಗಳು ಇದರಲ್ಲಿ ಭಾಳ ಸ್ಪಷ್ಟವಾಗಿ ದಾಖಲಾಗಿದ್ದಾವೆ. ಅವರ ಜೊತೆಗೆ ಅವರಿಗೆ ತುಂಬ ಪ್ರಭಾವಿತವಾಗಿರ್ತಕ್ಕಂಥ, ಕುಟುಂಬಕ್ಕೆ ತುಂಬ ಪ್ರಭಾವಿತವಾಗಿರ್ತಕ್ಕಂತಹ ಏನು ವ್ಯಕ್ತಿಗಳಿದ್ದಾರೆ, ಜಯಪ್ರಕಾಶ್ ನಾರಾಯಣ ಅವರು, ರಾಮ್ ಮನೋಹರ್ ಲೋಹಿಯಾ ಅವರು, ಶಾಂತವೇರಿ ಗೋಪಾಲ್ ಗೌಡ್ರು, ಜಾರ್ಜ್ ಫರ್ನಾಂಡಿಸ್ ಅವರು, ಇವೆಲ್ಲ ಸಮಾಜವಾದಿಗಳು. ಇವರ ಒಂದು ನಡುವೆ ಈ ಕುಟುಂಬ ಏನಾಗಿದೆ, ಅದೇ ಥರದ ಒಂದು ಸಂಸ್ಕಾರವನ್ನು ಪಡ್ಕೊಂಡು ಆ ಒಂದು ರಿಫ್ಲೆಕ್ಷನ್ನ ಆ ಭಾಗದಲ್ಲಿ ವಿಶೇಷವಾಗಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇರ್ತಿಲ್ಲ ಅಂದರೆ, ಇವರ ಪ್ರಭಾವ ಇರ್ತಿಲ್ಲ ಅಂದರೆ ಈ ಕುಟುಂಬಕ್ಕೆ ಈ ಥರದ್ದು ಒಂದು ಶಕ್ತಿ ಸಾಧ್ಯ ಇರಲಿಲ್ಲ. ಜೊತೆಗೆ ಜಯೇಶ್ ಪಟೇಲ್ ಸಾಹೇಬರು ಮೊದಲು ಶಿವಮೊಗ್ಗದಿಂದ MP ಆಗ್ತಾರೆ. ಆಮೇಲೆ ನಮ್ಮ ಕ್ಷೇತ್ರದಿಂದ MLA ಆಗಿ ಮುಖ್ಯಮಂತ್ರಿ ಆಗ್ತಾರೆ. ಭಾಳ ಕಡೆ ಅವರ ಏನು ಚಿಂತನೆಗಳಿದ್ದಾವೆ, ಅವು ಸಮಾಜವಾದದ ಮುಖೇನ ಹರಡಿರ್ತಕ್ಕಂಥವು ಇದ್ದಾವೆ ಮತ್ತು ಅದನ್ನು ಇಡೀ ತನ್ನ ಕುಟುಂಬಕ್ಕೂ ಕೂಡ ಅದರ ಸ್ಪರ್ಶ ಇದೆ ಅಂತಕ್ಕಂಥದ್ದು ಸ್ಪಷ್ಟಗೊತ್ತಾಗ್ತದೆ. ಎಲ್ಲ ಲೇಖನಗಳಲ್ಲಿ ಕೂಡ ಅದೇ ಥರದ್ದು ಕೆಲವೊಬ್ಬರ ಡಿಕ್ಟೇಷನ್ ಕಾಣಲು ಕೂಡ ಇದು ವಿಶೇಷವಾಗಿ ಫೋಕಸ್ ಆಗ್ತಾ ಇರ್ತದೆ. ಈ ಒಂದು ಧ್ವನಿಯನ್ನು ವಿಶೇಷವಾಗಿ ಫೋಕಸ್ ಆಗ್ತಾ ಇರ್ತದೆ. ಒಂದು ಸಂದರ್ಭ, ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಹರಿಹರದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ರಾಜಗೊಂಡ ಅಂತಕ್ಕಂಥ ಒಂದು ಅಲೆಮಾರಿ ಸಮುದಾಯ ಅಲ್ಲಿ ವಾಸ ಆಗಿತ್ತು. ರೈಲ್ವೆ ಡಿಪಾರ್ಟ್ಮೆಂಟ್ದವರು ಬುಲ್ಡೋಜರ್ ಹಚ್ಚಿ ಆ ಫ್ಯಾಮಿಲಿಗಳನ್ನೆಲ್ಲ ನೆಲಸಮ ಮಾಡಿದರು. ಇದು 96-97 ಮಾತು. ಅವಾಗ ನಾನು ಅಲ್ಲಿ ಬಂದು ಅಲ್ಲಿಂದೆಲ್ಲ ಒಂದಿಷ್ಟು ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿ ಪತ್ರಿಕೆಗೆಲ್ಲ ಕೊಟ್ಟು ಸರ್ಕಾರ ಜೊತೆಗೆ ಒಂದಿಷ್ಟು ಪತ್ರ ವ್ಯವಹಾರ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಜಯೇಶ್ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು. ನಮ್ಗೆ ಗೊತ್ತಾಯಿತು ಸಮಾಜವಾದಿ ವ್ಯಕ್ತಿ ಇದ್ದಾರೆ, ಖಂಡಿತ ಇದರಲ್ಲಿ ಕೆಲಸ ಆಗ್ತದೆ, ಭೇಟಿ ಆಗಬೇಕು ಒಂದ್ಸಲ ಅಂತೇಳಿ ನಾನು ಕನ್ನಡ ವಿಶ್ವವಿದ್ಯಾಲಯದಿಂದ ಹರಿಹರದಲ್ಲಿ ಅವ್ರು ಗೆಸ್ಟ್ ಹೌಸಲ್ಲಿದ್ದರು. ನಮ್ಮವ್ರಿಗೆಲ್ಲ ಗೆಸ್ಟ್ ಹೌಸ್ ಬರಲಿಕ್ಕೆ ಹೇಳಿದ್ವಿ. ಆ ಟೈಮ್ನಲ್ಲಿ ಅವ್ರನ್ನು ಹರಿಹರಿಯನ್ನು ಹೋಗೋರಿದ್ರು. ನಾವು ಬಿಡಲಿಲ್ಲ. ನಾವು ಮುಂದೆ ಹೋಗಿ ಕಾರ್ ಮುಂದೆ ನಿಂತುಬಿಟ್ಟಿವಿ. ನಮ್ಮದೊಂದು 124 ವರ್ಷ ಬರ್ತಿರ್ತಕ್ಕಂಥ ಒಂದು ಅಜ್ಜಿ ಇದ್ದಾರೆ.
ಮನೆ ತೀರ್ಕೊಂಡವ್ರು, ಗೈನಿ ಲಾಲ್ ಸಿಂಗ್ ಅಂತ. 124 ಇಯರ್ಸ್ ಇದ್ದವು. ಜಡಿಬುಟ್ಟಿ ಮಾರಿ ಅವರು ಬದುಕ್ತಕ್ಕಂಥವ್ರು. ಅವಳಿಗೆ ಎದುರಿಟ್ಬಿಟ್ವಿ ನಾವು. ಇಟ್ಟು ಏನು ಅಂತ ಹೇಳಿದ್ರು, ಪ್ಲಾನ್ ಅಂತ ಹೇಳಿದ ಮೇಲೆ ಅಪ್ಲಿಕೇಶನ್ ಹಾಕಿ ಬಂದಿತ್ತು, ಕೊಡ್ತೀವಿ, ಆಯ್ತು ನೋಡಿದೆ ಅಂತೇಳಿ ಅವರು ಅವಸರದಲ್ಲಿದ್ದು ಹೋಗ್ಬೋದು. ಆದರೆ ಇದಕ್ಕೆ ಕೆಲಸ ಆಗ್ತದೆ ಅಂತಕ್ಕಂಥ ಎಲ್ಲಿ ಒಂದು ಕಡೆ ಮನಸ್ಸಿನಲ್ಲಿ ಇಂಥವ್ರಿಂದ ಸಾಧ್ಯ ಇದೆ ಅಂತ. ಶಿವಪ್ಪ ಅಂತಕ್ಕಂಥವ್ರು ಅವ್ರು MLA ಇದ್ದರು. ಅವರು ಮುಖೇನ ಈ ವಿಷಯನ ಮುಂದೆ ತಂದು ಈ ಬೆಳ್ಳುಳ್ಳಿಯಲ್ಲಿ ಒಂದು ಕಾಲನಿ ಆಗಿದೆ, ರಾಜಗೊಂಡ ಕಾಲನಿ, ತಲೆಮಾರಿಗಳದ್ದು ಆಯುರ್ವೇದ ಮಾಡ್ತಕ್ಕಂಥ ಕಂಪ್ಯೂಟರ್. ಒಂದೊಂದು ಸಲ ಏನಾಗಿತ್ತು ಅಂದರೆ, ಈ ಥರದ ಒಂದು ಚಿಂತನೆ ಇರ್ತಕ್ಕಂಥ ವ್ಯಕ್ತಿ ಮುಂದೆ ಸರಿಯಾದ ವಿಷಯಗಳು ಪ್ರೆಸೆಂಟ್ ಆಗಿದ್ದರೆ ಅವುಗಳಿಗೆ ಒಂದು ಶಕ್ತಿ ಸಿಗ್ತದೆ, ಒಂದು ನೆಲೆ ಸಿಗ್ತದೆ ಅಂತಕ್ಕಂಥದ್ದಕ್ಕೆ ಇದು ಉದಾಹರಣೆ. ನಂತರ ಅವ್ರ ಜೊತೆಗೆ ಎಲ್ಲೂ ಕೂಡ ನಮ್ಮ ಸಂಪರ್ಕ ಬರಲಿಲ್ಲ. ಆದರೆ ನಾವು ಗಮನಿಸ್ತಾ ಇರ್ತೀವಿ ಪತ್ರಿಕೆಯಲ್ಲಿ ಅವರ ಕಾರ್ಯವೈಖರಿಗಳನ್ನು ನೋಡಿದಾಗ ಇಲ್ಲೇನು ಬರೆದಿದ್ದಾರೆ ಯಾವುದು ಸುಳ್ಳು ಅನ್ನಿಸ್ತಾ ಇಲ್ಲ ನಮಗೆ. ಆ ಥರದ ಒಂದು ನಡೆ ಆ ಫ್ಯಾಮಿಲಿಗೆ, ಆ ಪರಿಸರಕ್ಕಿತ್ತು ಅನ್ನೋದು ಸ್ಪಷ್ಟ ಆಗ್ತದೆ. ಮುಂದೆ ಯಜೇಶ್ವರ ಬಗ್ಗೆ ತುಂಬ ವಿಷಯಗಳು ಬಂದಿದ್ದಾವೆ. ಅವರ ಹೋರಾಟದ ಹಾದಿಗಳು ವಿಶೇಷವಾಗಿ ಅದರಲ್ಲಿ JS ಪಟೇಲ್ ಅವರ ಹೆಸರಿನಲ್ಲಿ ವಿವಿಧ ಉದ್ದೇಶ ಸಹಕಾರ ಸಂಘ ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ಅದರಲ್ಲಿ ಭದ್ರಾ ಸಹಕಾರಿ ಸಕ್ಕರೆ ಕಾರ್ಖಾನೆ, ಆ ಸಂದರ್ಭ ದಾವಣಗೆರೆಯಿಂದ ಬೆಂಗಳೂರುವರೆಗೆ 10 ದಿವಸಗಳವರೆಗೆ ಪಾದಯಾತ್ರೆ, 188 ಎಕರೆ ಭೂಮಿ ನೀಡಬೇಕಾಗಿರ್ತಕ್ಕಂಥದ್ದು, ಆಗಿರ್ತಕ್ಕಂಥದ್ದು, ದಾವಣಗೆರೆ ಶುಗರ್ ಲಿಮಿಟೆಡ್ ಕಬ್ಬು ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥದ್ದು, ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ಲಾನಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ, ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೆ ಸಮುದಾಯದ ಜೊತೆಗೆ ಸೌಹಾರ್ದಯುತವಾಗಿ ಕೆಲಸ ಮಾಡಿರ್ತಕ್ಕಂತಹ ಎಲ್ಲ ಅಂಶಗಳು ಇದರಲ್ಲಿ ಈ ಪುಸ್ತಕದಲ್ಲಿ ಗಮನಿಸ್ತಾ ಇದ್ದಾರೆ. ಇದೆಲ್ಲ ಏನು ಅನ್ನಿಸ್ತದೆ ನನಗೆ ಅಂದರೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅದರಲ್ಲಿ ನಾನು ಭಾಳ ಖುಷಿ ಕೊಡ್ತು. ನಂಜನಸ್ವಾಮಿ ಅವರು, ರೈತರು ಸಾಲಗಾರರಲ್ಲ, ಸರ್ಕಾರವೇ ಬಾಕಿದಾರ ಅಂತಕ್ಕಂಥ ಒಂದು ಸ್ಲೋಗನ್ ಇದೆ. ಇದನ್ನು ಈ ಒಂದು ಹೃದಯ ಅಂಶನೇ ಇಡೀ ಈ ಲೇಖನಗಳಲ್ಲಿ ಬಂದಿದ್ದಾವೆ ಅಂತ ಅನ್ನಿಸ್ತಾ ಇದೆ. ಅವ್ರ ಮೂಮೆಂಟ್ ಏನಿದೆ, ಯಜೇಶ್ವರ ಮೂಮೆಂಟ್ ಏನಿದೆ, ಇದೇ ನಿಟ್ಟಿನಲ್ಲಿ ಹೋಗಿದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಆಗ್ತದೆ. ರೈತರು ಸಾಲಗಾರರಲ್ಲ, ಸರ್ಕಾರವೇ ಬಾಕಿದಾರ ಅಂತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ, ಇದನ್ನು ಭಾಳ ಬೇರೆ ರೀತಿಯಾಗಿ ಪರಾಮರ್ಶೆ ಮಾಡ್ತಕ್ಕಂಥದ್ದು. ಸರ್ಕಾರ ಸಾಲ ಕೊಡ್ತದೆ ಆಮೇಲೆ ಸಾಲಗಾರ ಆಗಿಲ್ಲ ಅಂತ ನಾವು ಅಂತೀವಿ. ಆದರೆ ಇವತ್ತೇನಾಗಿದೆ, ಎಲ್ಲವೂ ಸರ್ಕಾರ ಕೈ ಕೊಟ್ಬಿಟ್ಟಿವಿ ನಾವು. ಎಲ್ಲವೂ ಸರ್ಕಾರ ಕೈ ಕೊಟ್ಟು ಸರ್ಕಾರದಿಂದ ಕೇಳ್ತಾ ಇದ್ದೀವಿ. ಕೈ ಚಾಚುವಂಥ ಪರಿಸ್ಥಿತಿ ಬಂದಿದೆ. ಯಾವಾಗೂ ಕೈ ಚಾಚಿಲ್ಲ ರೈತ. ಕೊಡೋದು ಗೊತ್ತಿತ್ತು, ಕೈ ಚಾಚೋದು ಗೊತ್ತಿರಲಿಲ್ಲ. ಈಗ ಹೇಳ್ತಾರೆ ಬಾಕಿದಾರನೇ ಇದ್ದೀವಿ ಅಂತ ನಂಜನಸ್ವಾಮಿ ಹೇಳ್ತಾರೆ. ಭಾಳ ಸ್ಪಷ್ಟ ಇದೆ. ಇದೇ ನಿಟ್ಟಿನಲ್ಲಿ ಯಜೇಶ್ವರ ನಡೆ ಇದೆ. ಆ ಎಲ್ಲ ಅಂಶಗಳು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದ್ದಾವೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಡ್ತಾರೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನಾನು ರಿಸರ್ಚ್ ಸಂಬಂಧಪಟ್ಟಾಗಿ ನೋಡಿದಾಗ ತಾರೀಖು 100 ಎಮ್ಮೆಗೆ 100 ಅದರಲ್ಲಿ ಒಂದು ಲೇಖನ ಇದೆ. ಆ ಲೇಖನದಲ್ಲಿ ಏನು ಬರ್ತದೆ ಅಂದರೆ, ಕಾರ್ಯ ನಿಲ್ಲಬೇಕು ಅಂತ, ಕಾರ್ಯ ನಿಲ್ಲಬೇಕು ಅಂತಕ್ಕಂಥದ್ದು. ಕಾರ್ಯ ಅಂದರೆ ಕೋಣದ ಬಲಿ. ತಾರೀಖು 100 ಅಂದರೆ 100 ಕೋಣಗಳ ಬಲಿಯ ಕಾಣ. ಎಮ್ಮೆಗೆ 100 ಅಂದರೂ ಕೂಡ 100 ಎಮ್ಮೆಗಳ ಬಲಿಯ ಕಾರಣನೇ. ಅವಾಗ ಬಲಿ ಕೊಡ್ತಕ್ಕಂಥದ್ದು ವಿಶೇಷವಾದ ಆಚರಣೆ ಇದೆ ಹಳ್ಳಿಗಳಲ್ಲಿ. 2023 ಲೇಖನದಲ್ಲಿ ತೇಜಸ್ವಿ ಅವರು ಇಡೀ ಊರವರು ಕೇಳಿದ್ದಾರೆ, ನಾವು ಬಲಿ ಆಚರಣೆ ಮಾಡೋಣ, ಮಾರಿ ಹಬ್ಬ ಮಾಡೋಣ ಅಂತ. ಆದರೆ ಇವ್ರ ಮೇಲೆ ಇರ್ತಕ್ಕಂಥ ಪ್ರಭಾವ ಅದು ಅವ್ರಿಗೆ ಬಿಡಲಿಲ್ಲ. ಅದು ಬೇಡ ಅಂತ ಹೇಳಿ ಅದು ನೆಗೆಟ್ ಮಾಡಿದ್ದಾರೆ. ಅದಕ್ಕೆ ಸ್ಟಾಪ್ ಆಗಿದೆ ಅಂತಕ್ಕಂಥದ್ದು. ಈಗ ನಮ್ಮ ಸರ್ಕಾರ ಕೂಡ ಏನು ಮಾಡಿದೆ, ಬ್ಯಾನ್ ಮಾಡಿದೆ. ಮಾರಿ ಹಬ್ಬ ಮಾಡ್ತಕ್ಕಂಥದ್ದು ಬ್ಯಾನ್ ಮಾಡಿದೆ. ಆದರೆ ಮಾರಿ ಹಬ್ಬ ಅಥವಾ ಮಾರಿ ಕಣಿವೆ ಅಥವಾ ಮಾರಮ್ಮ ನಮ್ಮ ನಾಡಿನ ಬಹುದೊಡ್ಡ ದೈವ. ಮೈಸೂರು ಅಂತಕ್ಕಂಥ ಪದ ಬಂದಿದೆ ಮಾರಿಗಳಿಂದ, ಎಮ್ಮೆಗಳಿಂದ.
ನಮ್ಮ ಪೂರ್ವಿಕರು ಎಮ್ಮೆಗಾರರಾಗಿದ್ದರು, ತುಂಬ ಸ್ಟ್ರಾಂಗ್ ಆಗಿದ್ದರು. ಹೀಗಾಗಿ ಈ ರಾಜ್ಯಕ್ಕೆ ಎಮ್ಮೆಗಾರರ ನಾಡು ಮೈಸೂರು, ಮೈಸೂರುಗಳ ಊರು ಅಂತಕ್ಕಂಥದ್ದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಪರಿವರ್ತನೆ ಅಗತ್ಯ ಇದೆ. ಇವಾಗ ಬೇಡ, ಮನೆ ಹಬ್ಬ ಮಾಡೋದು ಬೇಡ ಅಂತ 2023 ನಿರ್ಧಾರ ತೆಗೆದುಕೊಂಡ್ಮೇಲೆ ಆ ಹಿಂದೆ ಇದಿರ್ಬೋದು, ಈಗ ನಿಂತ್ಕೊಂಡು ಇಂಥ ವಿಷಯಗಳು ಕೂಡ ಅಲ್ಲಿ ಧ್ವನಿಸಿದ್ದಾರೆ ಅಂತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೂಳೆಕೆರೆ ಬಗ್ಗೆ ಇದೆ. ಬಾಣದಿಂದಗೆ ತಪ್ಪುಕಲ್ಪನೆ ಇದೆ. ಸೂಳಿ ಅಂತಕ್ಕಂತಹ ಒಂದು ಶಬ್ದದಿಂದ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಅದು ಸೂಳಿಯಿಂದ ಅಲ್ಲ, ಸುಳೆಯಿಂದ ಬಂದಿರತಕ್ಕಂಥದ್ದು. ಸುಳೆ ಅಂದರೆ ಪವಿತ್ರ, ತಿಳಿಯಾದ ನೀರು, ಸುಳಿಯಾದ ನೀರು. ಇಲ್ಲೆಲ್ಲರೂ ಸುಳಿಯದವ, ನಿಮ್ಮ ತೆಲುಗಿನೆಲ್ಲ ಸುಳಿ ಅಂತ. ಕಬ್ಬಿನ ಮೇಲೆ ಕಣ್ಣಿಗೆ ಏನಾಗಿದ್ರೆ ಅದರ ಮೇಲೆ ಸಣ್ಣದೇ ಹನಿ ಬರ್ತದೆ, ಕಬ್ಬಿನ ಮೇಲೆ ಅದರ ಕಣ್ಣಿಗೆ ಹಾಕ್ತಾರೆ. ಭಾಳ ಪವಿತ್ರವಾಗಿರ್ತಕ್ಕಂಥದ್ದು, ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರಿಗೆ ಸುಳಿ ಅಂತ. ಹಂಪಿ ಪಕ್ಕದಲ್ಲಿ ಕೂಡ ಒಂದು ಸುಳೈ ಬಾವಿ ಆಗಿದೆ. ಇನ್ನೂ ಅಂತ ತಪ್ಪು ಕಲ್ಪನೆಗಳಿದ್ದಾವೆ. ಈ ಭಾಗದಲ್ಲಿ ಏನು ಇದಕ್ಕೆ ಶಾಂತಿ ಸಾಗರಕ್ಕೆ ಹೆಸರಿಟ್ಟಿದೆ, ಅದರ ಮೇಲೆ ಕೂಡ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ. ಅದು ನೆಗೆಟಿವ್ ಅಲ್ಲ, ನಗರಗಳು ಕೂಡ ಆ ಥರ ಬಂದಿದ್ದಾರೆ. ಆದರೆ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥ ಪದ ಇದೆ. ಸುಳೈ ಕೆರೆ ಸೂಳಿ ಕೆರೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಜಯೇಶ್ ಪಟೇಲ್ ಅವ್ರ ಜೊತೆಗೆ ಸಮಾನ ಮಾಡಿರ್ತಕ್ಕಂಥದ್ದು ಒಂದು ಲೇಖನದಲ್ಲಿ ಧ್ವನಿಸಿದೆ. ಆದರೆ ಭಾಳ ಜನರಿಗೆ ಅದೇ ಇನ್ನೂ ಸುಳಿ ಅಂತಕ್ಕಂಥ ಪದನೇ ತಲೆಯಲ್ಲಿ ಕೂತ್ಕೊಂಡು ಬಿಟ್ಟಿದೆ. ಅದು ಸುಳಿ ಅಲ್ಲ, ಪವಿತ್ರ, ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಅಂತಕ್ಕಂಥ ಅರ್ಥದಲ್ಲಿ ನಾವು ನೋಡ್ತಕ್ಕಂಥ ಅಗತ್ಯ ಇದೆ ಅಂತ. ಓವರಾಲ್ ಈ ಒಂದು ಪುಸ್ತಕದಲ್ಲಿ ಒಂದು 2 ಅಂಶಗಳು ಭಾಳ ಚೆನ್ನಾಗಿ ಧ್ವನಿಸ್ತಾ ಇದ್ದಾರೆ. ಅದಕ್ಕೆ ಸಾಲ್ವೇಷನ್ ಹೀಗೆ ತರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಾಹೇಬರಿದ್ದಾರೆ, ಅವರು ಈ ಥರ ಹೋರಾಟ ಮಾಡಿ ಡೆಲ್ಲಿಯಲ್ಲಿನೇ ಒಂದು ರಾಜ್ಯಗತನೇ ಬದಲಾಯಿಸಿದ್ದಾರೆ. ಸಾಮಾನ್ಯ ಅಲ್ಲ, ಆ ಥರ ಇಂಟೆಲೆಕ್ಚುವಲ್ಸ್ ಏನಾದರೂ ಮಾಡ್ಬೋದು. ಸಹಕಾರಿ ಕೃಷಿ ಸಂಬಂಧಪಟ್ಟ ಹಾಗೆ ಒಂದು ನೀತಿ ತರದ ಅಗತ್ಯ ಏನು ಅಂತ ಅನ್ನಿಸ್ತಾ ಇದೆ. ಈಗೇನಾಗಿದೆ, ಸರ್ಕಾರ ತುಂಡು ಭೂಮಿಗಳು ಹೆಚ್ಚಾಗಿದೆ. ಅಗ್ರಿಕಲ್ಚರ್ ತುಂಬ ಕಾಸ್ಟ್ಲಿ ಆಗಿದೆ. ಯಾರು ಅಗ್ರಿಕಲ್ಚರ್ದಲ್ಲಿದ್ದಾರೆ, ಕೃಷಿಯಲ್ಲಿದ್ದಾರೆ, ರಿಸ್ಕ್ ಕೊಡ್ತಾ ಇದ್ದಾರೆ. ಸಹಕಾರಿ ಕೃಷಿ ನೀತಿ ಏನಾದರೂ ತಂದಿದ್ರೆ ಎಲ್ಲರೂ ಭೂಮಿಯನ್ನು ಯಾಕೆ ಬೇರೆ ಬೇರೆ ಕಾಪರೇಟಿವ್ ಸ್ಟಾರ್ಟ್ಗಳು ಮಾಡ್ತೀವಿ, ಆ ರೀತಿಯಲ್ಲಿ ಏನಾದರೂ ಒಂದು ಎಲ್ಲರ ಭೂಮಿಯನ್ನು ಒಂದು ಸಂಘ ಮಾಡಿಕೊಂಡು ಅದರಲ್ಲಿ ತಂದು ಕಾಮನ್ ಆಗಿರ್ತಕ್ಕಂಥ ಶ್ರಮನ ಅದರ ಮೇಲೆ ಹಾಕಿ ಅದನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ರಲ್ಲಿ ಕೂಡ ಸುಮಾರು ಪ್ರಶ್ನೆಗಳನ್ನು ಬಂದಿದ್ದಾರೆ. ಮಾರ್ಕೆಟಿಂಗ್ ಕಷ್ಟ ಆಗ್ತದೆ, ಬೆಳೆ ಕಷ್ಟ ಆಗ್ತದೆ, ಲೇಬರ್ ಕಷ್ಟ ಆಗ್ತದೆ. ಈಗ ನರೇಗಾದಲ್ಲಿ ಬೇರೆ ಬೇರೆ ಕೊಡ್ತೀವಿ, ಬೇರೆಯವರಿಗೆ ನಾವು ಬೇರೆ ಕೆಲಸಕ್ಕೆ ನಾವು ಕೊಡ್ತಾ ಇದ್ದೀವಿ, ಒಂದಿಷ್ಟು ಸೆಕ್ಯೂರಿಟಿನೂ ಕೊಡ್ತಾ ಇದ್ದೀವಿ ಲೇಬರ್. ಅದನ್ನೇನಾದರೂ ನರೇಗದಿಂದ ಬಳಸ್ಕೊಳ್ಳಿಕ್ಕೆ ಸಾಧ್ಯನಾ? ಒಂದು ಸಾಮೂಹಿಕವಾಗಿರ್ತಕ್ಕಂಥ ಕೃಷಿಯನ್ನು ತಂದು ಕೃಷಿಯನ್ನು ಮತ್ತೆ ಪುನಶ್ಚೇತನ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಒಂದು ಯೋಚನೆ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತ ಅನಿಸ್ತದೆ. ಯಾಕಂದರೆ ತುಂಬ ನಾಲೆಜ್ ಇದೆ. ಆ ಅನುಭವದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಅನ್ಕೊಳ್ತೀವಿ. ಇನ್ನೊಂದು ಚುನಾವಣಾ ನೀತಿ ಕೂಡ ಬರಬೇಕು ಅಂತ ನಾನು ಅನ್ಕೊಳ್ತೀನಿ. ಚುನಾವಣಾ ನೀತಿ ಇಲ್ಲದೇ ಇದ್ದಕ್ಕಾಗಿ ಈಗಿರ್ತಕ್ಕಂಥ ನೀತಿ ನಮಗೆ ಸಾಲ್ತಾ ಇಲ್ಲ. ಇದ್ರ ಬಗ್ಗೆ ತುಂಬ ಫೋಕಸ್ ಆಗಿದೆ ಎಲ್ಲರ ಲೇಖನದಲ್ಲಿ. ಎಂಥ ಪ್ರಾಮಾಣಿಕರು ಬರಬೇಕು ರಾಜಕಾರಣದಲ್ಲಿ ಅಂತಕ್ಕಂಥದ್ದು, ಅದು ಬರಲಿಕ್ಕೆ ಆಗ್ತಾ ಇಲ್ಲ. ಹ್ಯಾಂಗೆ ಮಾಡಬೇಕಾಗಿದ್ದಾಗ ಎಲೆಕ್ಷನ್ ಮಾಡಬೇಕಾದ್ರೆ ನಾವು ಎಷ್ಟೊಂದು ದುಡ್ಡನ್ನು ಖರ್ಚು ಮಾಡ್ತೀವಿ, ಪ್ರಚಾರ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ರಚಾರ ಮಾಡಬಹುದು ಅಂತ, ಪ್ರಚಾರ ಮಾಡಲಾರ್ದಾಗ ಎಲೆಕ್ಷನ್ ಮಾಡಬೇಕು. ದುಡ್ಡು ಇದ್ದಾಗ ಪ್ರಚಾರ ಮಾಡ್ತಾರೆ, ದುಡ್ಡು ಇದ್ದಾಗ ಪ್ರಚಾರ ಮಾಡೋದಿಲ್ಲ. ಅವರು ಏನು ಸಮಾಜವಾಗಿ ಇದುವರೆಗೆ ಮಾಡಿದಾರೋ ಅವ್ರ ಪ್ರೊಫೈಲನ್ನು ಈಗಿನ ಸಿಸ್ಟಮ್ದಲ್ಲಿ ಬಿಡ್ಬೋದು, ವಾಟ್ಸಪ್ದಲ್ಲಿ ಬಿಡ್ಬೋದು, ಬೇರೆ ಬೇರೆ ಮೀಡಿಯಾದಲ್ಲಿ ಬಿಡ್ಬೋದು. ಅದನ್ನು ನೋಡಿಕೊಂಡು ವಾಟ್ಸಪ್ ಮೂಲಕ ಅಂದರೆ ಮೊಬೈಲ್ ಮೂಲಕನೇ ವೋಟಿಂಗ್ ಮಾಡ್ತಕ್ಕಂಥ ಪ್ಯಾಟರ್ನಿಂದ ಬಂದಿದ್ರೆ ಅದು ಉಳಿಸ್ಬೋದು ನಾವು. ಯಾವುದೇ ಕಾರಣಕ್ಕೂ ಯಾರು ನಿಂತಿರ್ತಾರೋ ಅವ್ರು ಯಾರಿಗೂ ಮುಖಾಮುಖಿ ಆಗ್ತಾರೆ. ಅವ್ರ ಮುಖಾಮುಖಿ ಆಗಿದ್ರೆ ಮ್ಯಾನಿಪುಲೇಷನ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಜಾತಿ ಹೇಳ್ತಾರೆ, ಮತ್ತೊಂದೇನು ಹೇಳ್ತಾರೆ. ಅದ್ರ ಮುಖ್ಯ ಏನಾಗಿರ್ತದೆ, ವಾಸ್ತವಿಕವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಬರಬೇಕು ಅವ್ರು ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತು ಎಷ್ಟು ದುಡ್ಡು ಹಾಕಿರ್ತಾರೆ, ದುಡ್ಡು ಹೆಂಗೆ ಇರಬೇಕಂತಕ್ಕಂಥದ್ದು ಕಡೆ ಲಕ್ಷ್ಯ ಇರ್ತದೆ. ಅಂಥ ವಿಷಯಗಳು ತುಂಬ ಇದ್ರೊಳಗೆ ಫೋಕಸ್ ಆಗಿದ್ದಾರೆ.
ಭಾಳಷ್ಟು ಲೇಖನಗಳು ನಾನು ಬಂದಿದ್ದಾರೆ. ದುಡ್ಡು ಹಾಕಿ ಪ್ರಜ್ಞೆ ತಗೊಳ್ಬೇಕನ್ನೋದು ರಾಜಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಹಾಕೋದು ಬೇಡ, ದುಡ್ಡು ತಗೊಳ್ಳೋದು ಬೇಡ. ಸೊಸೈಟಿಗೆ ಸರ್ವಿಸ್ ಕೊಡ್ತಕ್ಕಂತಹ ಹಂತದಲ್ಲಿ ನಾವೇನಾದರೂ ಪ್ಯಾಟರ್ನ್ ಚೇಂಜ್ ಮಾಡಲಿಕ್ಕಾಗುತ್ತಾ? ಈಗ ಮತ್ತೆ ಡಿಲಿಮಿಟೇಷನ್ ಆಗೋದಿದೆ, ಮಹಿಳೆಯರು ಕೂಡ ಅವಕಾಶ ಕೊಡೋದಿದೆ, ಬೇರೆ ಬೇರೆ ವಸ್ತಿಕ ವರ್ಗಗಳಿಗೆ ಕೂಡ ಅವಕಾಶಗಳು ಸಿಗ್ತಾವಂದರೆ ಅವರು ನಾನು ಆಗ್ತೀನಿ ಅಂತಲ್ಲ, ನೀವೆಲ್ಲ ನಾವೆಲ್ಲ ಕೂಡಿ ನಿಮ್ಮನ್ನು ಮಾಡಬೇಕಂತೀವಿ ಅಂತಕ್ಕಂತಹ ಒಂದು ಪ್ರಜ್ಞೆ ಬರಬೇಕು ಒಟ್ಟು ಸತ್ಯ. ಆದರೆ ಬಹಳಷ್ಟು ಲೇಖನಗಳಲ್ಲಿ ಈ ಪ್ರಜ್ಞೆ ಇದೆ. ತೇಜಸ್ವಿ ಪಟೇಲ್ ಅಂತವರು ಬರಬೇಕು ಅಂತಕ್ಕಂತಹ ಆಶಯ ತುಂಬ ಜನರು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ವ್ಯವಸ್ಥೆಯಲ್ಲಿ ಹ್ಯಾಂಗೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಆ ಕಾರಣಕ್ಕಾಗಿ ಚುನಾವಣಾ ನೀತಿಯಲ್ಲಿ ಬದಲಾವಣೆ ಮಾಡತಕ್ಕಂಥ ಅಗತ್ಯ ಇದೆ. ಯಾವುದೇ ಕಾರಣಕ್ಕೂ ಯಾರು ನಿಲ್ತಾರೆ ಅವರು ಪ್ರಚಾರ ಮಾಡಿಕೊಡೋದು, ಅವ್ರು ಏನು ಮಾಡಿದ್ರು ಕೂಡ ಆನ್ಲೈನಲ್ಲೇ ಮಾಡೋದು. ಈ ಎಲ್ಲರೂ ಏನು ಓದ್ತಾರೆ, ಹಾಂ ಇವರು ಪ್ರೊಫೈಲ್ ಚೆನ್ನಾಗಿದೆ, ಎಲ್ಲ ಟೆಸ್ಟ್ ಮಾಡಿ ಹೋಗಿ ಏನು ಸುಳ್ಳು ಹೇಳ್ಯಾರ, ಸತ್ಯ ಹೇಳ್ಯಾರ, ಎಲ್ಲಿ ಹೇಳ್ಯಾರ, ಇಂಥ ಒಂದು ಊರಲ್ಲಿ ಹೀಗೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಜನಪರವಾಗಿರ್ತಕ್ಕಂಥ ಕೆಲಸ ಇದೆಯಾ ಅಥವಾ ನಾನು ಸ್ವಾರ್ಥಕ್ಕೆ ಮಾಡಿದಾರ ಅಂತಕ್ಕಂಥ ನೋಡಿಕೊಂಡು ಜನಪರವಾಗಿರ್ತಕ್ಕಂಥ ಕಾಳಜಿಯುತವಾಗಿರ್ತಕ್ಕಂಥ ಅಂಶಗಳಿರುವಾಗಿಲ್ಲ ಅಂದರೆ ನಾವು ಅವರಿಗೆ ಓಟ್ ಹಾಕ್ತಕ್ಕಂಥ ಹಂತಕ್ಕೆ ಹೋಗ್ಬೋದು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಪಾರ್ಟಿಯವ್ರು ಬರಲಿ, ಏನೋ ದುಡ್ಡು ಬಂದಿಲ್ಲ, ಹೀಗಾಗಿ ನಾನು ಓಟ್ ಹಾಕ್ಲಿಕ್ಕೆ ಹೋಗಿಲ್ಲ ಅಂತಾರೆ. ಯಾಕೆ ಓಟ್ ಹಾಕ್ಲಿಕ್ಕೆ ಹೋಗಿಲ್ಲ ನಾವು ಹೋಗ್ರಿ ಅಂದರೆ ಇನ್ನು ಆ ಪಾರ್ಟಿಯವ್ರು ಬಂದಿಲ್ಲ, ಕಾಯ್ತಾ ಇದ್ದೀನಿ, ನಾನು ಹೋಗ್ತೀನಿ. ಈ ಥರ ಒಂದು ಸಿಸ್ಟಮ್ ಇದ್ದಾಗ ಎಲ್ಲ ವ್ಯವಸ್ಥೆಗಳು ಕಲುಷಿತ ಆಗಿದ್ದಾವೆ, ಎಂಥದ್ದಂತಿಲ್ಲ. ಎಲ್ಲರಿಗೂ ಕೂಡ ಗೌರವದಿಂದ ಮಾಡ್ಕೊಂಡ್ಬಿಟ್ಟಿವಿ ನಾವು, ಯಾವ ವ್ಯಕ್ತಿಗೂ ಕೂಡ ಗೌರವದಿಂದ ಮಾಡ್ಕೊಂಡ್ಬಿಟ್ಟಿವಿ, ವಿಶ್ವಾಸ ಕಳ್ಕೊಂಡ್ಬಿಟ್ಟಿವಿ, ಎಲ್ಲ ವಲಯಗಳಲ್ಲಿ ವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿವಿ. ವಿಶ್ವಾಸ ಏನು ಮಾಡಬೇಕಾದ್ರೆ ಮತ್ತೆ ನಾವು ಚಿಂತನೆ ಮಾಡಬೇಕು, ಸಮಾಜ ಮುಖ್ಯ ಕೆಟ್ಟನ್ನು ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನೀರಾವರಿ ಗ್ರಾಮೀಣ ವರ್ಗದ ಮೂಲಕ ಬಡತನ, ಆತ್ಮಹತ್ಯೆ, ಬರಗಾಲದ ನಿರ್ಮೂಲನೆ, ಕೃಷಿ ಕಾರ್ಮಿಕರ ಕೂಲಿ ನಿಗದಿ, ಕೃಷಿ ಮಾರುಕಟ್ಟೆ ಬೆಳೆಬೇಕು ಅಂತಕ್ಕಂಥದ್ದೇ ಇದರ ಮೂಲಕ ಇಡೀ ದೇಶಕ್ಕೆ ಅನ್ನ ಕೊಡಬೇಕು ಅಂತಕ್ಕಂಥದ್ದೇ ಮತ್ತು ಎಲ್ಲರೂ ಆತ್ಮಗೌರವ ಹೆಚ್ಚು ಹಾಕಬೇಕು ಅಂತಕ್ಕಂಥದ್ದೇ ಈ ಕೃತಿಯ ಭಾಳ ಮುಖ್ಯವಾಗಿ ತಿರುಳಿ. ನಾನು ಕೇಳಿದೆ, ಈಗ ಒಂದು ಪರಿಸ್ಥಿತಿ ಇಲ್ಲ. ಒಂದು 30 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಒಂದು ಫಾಲ್ಸ್ ಪ್ರೆಸ್ಟೀಜ್ ಕ್ರಿಯೇಟ್ ಆಗಿತ್ತು ರೈತರಲ್ಲಿ, ವಿಶೇಷವಾಗಿ ಅಪ್ಪರ್ ಕಮ್ಯುನಿಟಿಯಲ್ಲಿ ಅಥವಾ ಹೆಚ್ಚು ಭೂಮಿ ಇರುವವರಲ್ಲಿ. ಹೀಗೆ ಹೊಲವನ್ನು ಉಳುತ್ತಕ್ಕಂಥವ್ರೊಬ್ಬರು, ಹೊಲದ ಮಾಲೀಕರವರು. ಈಗ ನಮ್ಮ ರಾಜ್ಯದಲ್ಲಿ ಬಳಿ ಅಂತಕ್ಕಂಥ ಒಂದು ಕಮ್ಯುನಿಟಿ ಇದೆ, ಅದು ಆ್ಯಕ್ಚುಯಲ್ ಕಲ್ಟಿವೇಟರ್ ಅಂದರೆ ಲ್ಯಾಂಡ್. ಯಾರು ಹೊಲಗಳನ್ನು ನಾವು ಉಳ್ತೀವೋ ನಾವೆಲ್ಲ ಹೊಲೆಯರೆ, ಅದನ್ನ ಯಾರನ್ನ ಬಿಡೋದಿಲ್ಲ. ಕ್ಯಾಸ್ಟ್ ಸಿಸ್ಟಮ್ದಲ್ಲಿ ಹೊಲೆಯರೆ ಬೇರೆ ಆಗಿರ್ವಿ, ರೈತರೇ ಬೇರೆ ಆಗಿರ್ವಿ, ಒಕ್ಕಲಿಗರೇ ಬೇರೆ ಆಗಿರ್ವಿ. ಅದರಂತೆ ಒಕ್ಕಲಿಗರ ಅಂತ ಬರ್ತಾರೆ, ಅದರಲ್ಲಿ ರೈತರು ಅಂತ ಬರ್ತಾರೆ. ಈಗೆಲ್ಲ ಬೇರೆ ಬೇರೆ ನಾವು ಈ ಥರ ನೋಡ್ತಾ ಇದ್ದೀವಿ. ಆ್ಯಕ್ಚುಯಲ್ ಕಲ್ಟಿವೇಟರ್ ಅಂತ ಲ್ಯಾಂಡ್ ಏನಿದ್ದಾರೆ, ಆ ಆ್ಯಕ್ಚುಯಲ್ ಕಲ್ಟಿವೇಟರ್ ಅಂತ ಲ್ಯಾಂಡ್ ಈಗಿನ ವ್ಯವಸ್ಥೆಯಿಂದ ದೂರ ಆಗಿದ್ದಾರೆ. ಫಾಲ್ಸ್ ಪ್ರೆಸ್ಟೀಜ್ ಮೇಂಟೈನ್ ಮಾಡಿಕೊಂಡು, ವಿಶೇಷವಾಗಿ ಕೆಲವು ಧರ್ಮಗಳು ಕೂಡ ಅಡ್ಡ ಬರ್ತವೆ, ಆ ಕೆಲಸ ಮಾಡ್ತಾ ಇರ್ತವೆ. ತಿನ್ನಬಾರ್ದು, ಮಾಂಸ ತಿನ್ನಬಾರ್ದು. ಮಾಂಸ ತಿನ್ನಬಾರ್ದು ಅಂದ್ರೆ ಆ ಮಾಂಸ ತಿಂತಕ್ಕಂಥದ್ದು ಬೆಳಿಬಾರ್ದು. ಕೋಳಿ ತಿನ್ನಬೇಡ ಅಂದ್ರೆ ಕೋಳಿ ಬೆಳೆ ಪ್ರಶ್ನೆನೇ ಇಲ್ಲ, ಕುರಿ ತಿನ್ನಬಾರ್ದು ಕುರಿ ಬೆಳೆ ಪ್ರಶ್ನೆನೇ ಇಲ್ಲ. ಇವು ಅವರಿಗೆ ಬೈ ಪ್ರಾಡಕ್ಟ್ ಆಗಿರ್ತವೆ. ಒಂದು ಫ್ಯಾಮಿಲಿಗೆ ಒಂದು ಕುರಿ, ಒಂದು ಕೋಳಿ ಅಂತಂದರೆ ಏನಾದರೂ ಒಂದು ಮಾರ್ಕೆಟ್ಗೆ ಹೋಗಬೇಕು, ನಾವು ಕೋಳಿ ತೊಗೊಂಡು ಹೋಗಿ ಮಾರ್ಕೆಟ್ ಮಾಡ್ಕೊಂಡು ಬರ್ತಾರೆ. ಹಾಗಿತ್ತು ಹಿಂದೆ, ಈಗ ಹಾಗಿಲ್ಲ. ಈಗ ಅದೊಂಥರ ಬಿಸ್ನೆಸ್ ಆಗಿದೆ. ಆವಾಗ ವಿಶೇಷವಾಗಿ ಹೂಡಿಕೆ ಮಾಡ್ತಕ್ಕಂಥ ಫ್ಯಾಮಿಲಿಗಳು ಭೂಮಿ ಹೆಚ್ಚಿರ್ತಿತ್ತು, ಅದರಲ್ಲಿ ಶ್ರಮ ಕಡಿಮೆ ಇರ್ತಿತ್ತು, ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಇರ್ತಿತ್ತು. ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಕೆಲ ಸಮುದಾಯಗಳೆಲ್ಲ ಆಯಾ ಸಿಸ್ಟಮ್ನಿಂದ ಹೊರ ಹೋಗಿದ್ದಾಗ ಎಲ್ಲೋ ಪಾಸ್ಪೋರ್ಟ್ ಮಾಡಬೇಕು ಅಂತ ಆಗ್ತಾ ಇದ್ದಾಗ ಅವ್ರೇನು ಮಾಡೋದು, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಾಲ ಮಾಡೋದು. ಮತ್ತು ದೊಡ್ಡದು ನೀವು ಹೊರಗೆ ಬರೋದ ಅಂದ್ರೆ ಮುಗಿದೋಯ್ತು. ಫಾಸ್ಟ್ ದೃಷ್ಟಿಯಲ್ಲಿ ಹಾಗೆ ನಾವು ಹೊರಗೆ ಹೋಗ್ಬಾರ್ದು, ಹೊರ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು. ಮಾಡೋ ವರ್ಗ ಒಂದು ಮತ್ತು ಭೂಮಿ ಒಂದು ಸಮುದಾಯ ಆಗಿದ್ದಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗದೇ ಇದ್ದಾಗ ಸುಲಭವಾಗಿ ಏನಾಗ್ತದೆ, ಭೂಮಿಯನ್ನು ಅಡಾಡೋದು ಅಥವಾ ಸಾಗಣೆ ಮಾಡ್ಕೊಳ್ಳೋದು ಹೆಚ್ಚು ಆಗಿದಾಗ, ಅಂದರೆ ಫಾಲ್ಸ್ ಪ್ರೆಸ್ಟೀಜನ್ನು ಮೇಂಟೈನ್ ಮಾಡಲಿಕ್ಕೆ ಈ ಥರದ ಒಳಗೆ ಹೋಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗದೇ ಇದ್ದಾಗ ಸತ್ತೋಗಿರ್ತಕ್ಕಂಥ ಫ್ಯಾಮಿಲಿಗಳು ಹೆಚ್ಚು ಫಾಲ್ಸ್ ಪ್ರೆಸ್ಟೀಜ್ ಇರ್ತಕ್ಕಂಥದ್ದು ಅನ್ನೋದು ಕೂಡ ನಾನು ಗಮನಿಸಿದ್ದೆ.
ರೈತಾಪಿ ಕೆಲಸ ಮಾಡಲಿಕ್ಕೆ ಫಾಲ್ಸ್ ಪ್ರೆಸ್ಟೇಜ್ ಬರಬಾರ್ದು. ನಾನು ಓದಿದ್ದೀನಿ, ನಾನು ನೈತಿ ಹಿಡಿಬಾರ್ದು, ನಾನು ಅಧಿಕಾರಿಯಾಗಿ ನಾನು ಆ ನೈತಿ ಹಿಡಿಬಾರ್ದು, ಕೆಲಸ ಮಾಡಬಾರ್ದು ಅಂದಾಗ ಇದು ಬರೋದೇ. ಅದು ಬೇರೆ. ಇಲ್ಲಿ ಮಾಡಬೇಕಂದ್ರೆ ಮಣ್ಣಿನ ಜೊತೆಗೆ ಮಣ್ಣು ಹಾಕಿ ಹಾರಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದು ನನ್ನ ಕೆಲಸ ಅಲ್ಲ, ಇಂಥ ವರ್ಗದ ಕೆಲಸ, ಇದು ಮಾತ್ರ ನನ್ನ ಕೆಲಸ ಅಂತ ನಾವೇನು ಬೈಫರ್ಕೇಟ್ ಮಾಡ್ತಾ ಇದ್ದೀವಿ. ಅದರಿಂದ ಈ ಥರದ ಒಂದು ವಲಯವನ್ನು ಕ್ರಿಯೇಟ್ ಆಗಿದೆ. ಈಗ ಆ ಸ್ಥಿತಿ ಇವತ್ತು ಉಳಿದಿಲ್ಲ. ಆ ಕ್ಯಾಸ್ಟಿಸಮ್ ಹೆಚ್ಚಿತ್ತು, ಆ ಫಾಲ್ಸಿಸಮ್ ಹೆಚ್ಚಿತ್ತು, ಈ ಥರದ್ದಾಗ್ತಿತ್ತು. ಆದರೆ ಇವಾಗ ಬೇರೆ ಥರದ ಒಂದು ಇಶ್ಯೂಸ್ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಾಮೂಹಿಕವಾಗಿರ್ತಕ್ಕಂತಹ ಅಥವಾ ಸಹಕಾರಿ ಕೃಷಿ ಅಂತ ಹೋಗಿದರೆ ಮೋಸ್ಟ್ಲಿ ಹೀಗೇನು ಮಾಡ್ಬೋದು ಏನೋ ಅಂತಕ್ಕಂಥ ನನ್ನ ಆಲೋಚನೆ ಇದೆ. ಈ ನಿಟ್ಟಿನಲ್ಲಿ ಚಿಂತಕರೆಲ್ಲರೂ ಯೋಚನೆ ಮಾಡ್ಬೋದು. ಇಂಥ ಒಂದು ಅವಕಾಶ ನಮಗೆ ಕಲ್ಪಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮನಸ್ಸಿನ ಮಾತನ್ನು